ಚಕ್ರು, ನಮ್ಮ ಮಾವನ ಈ ವಹಿವಾಟುಗಳನ್ನೆಲ್ಲ ನೋಡಿದ್ರೆ ಊರ್ನವ್ರನ್ನೆಲ್ಲ ಶ್ರೀಮಂತರನ್ನ ಮಾಡ್ಬೇಕು ಅಂತ ದುಡಿತಾ ಇದ್ದಾನೆ ಕಣ. ಅದು ಅವನ್ ಹುಟ್ಟು ಗುಣ. ಯಾರು ಕಣ್ಣಲ್ಲಿ ನೀರು ಹಾಕಿದ್ರೆ ಅದನ್ನ ನೋಡಿ ಮಾವ ಸಹಿಸ್ಲ. ಸತ್ಪುರುಷರ ಲಕ್ಷಣ ಯಾವುದು? ತಾನುಂಟು 3 ಲೋಕ ಉಂಟು ಅನ್ನೋ ಸ್ವಾರ್ಥಿಗಳಿರೋ ಈ ಜಗತ್ನಲ್ಲಿ ಇಂಥ ಮಹಾನುಭಾವರು ಒಂದೊಂದು ಹಳ್ಳಿಲಿ ಒಬ್ಬೊಬ್ಬರಿದ್ರೆ ಸಾಕು, ನಮ್ ದೇಶ ಸುಭಿಕ್ಷವಾಗಿರುತ್ತೆ. ನಿಜ ಶ್ರೀಧರ, ಇಂಥ ಮಾವನ್ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದು. ಏನಪ್ಪ ಬಿಟ್ಟಿದ್ದ ವಿಷಯ? ಏನ್ ಬಹಳ ಹೋಗ್ತಾ ಇದ್ರಲ್ಲ ನಿಮ್ಮ ಮಾವನ್ನ? ಕೇಶವ, ಶ್ರೀಧರ ಯಾವಾಗ ಬಂದ್ರಿ ನೀವೆಲ್ಲ? ಬೆಳಗ್ಗೆ ಬಂದ್ರಿ ಮಾವ. ಮಾವ MBBS ಫೈನಲ್ ಇಯರ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ವಿ. ಅದು ವರ್ಷ ಒಳ್ಳೆ ಸುದ್ದಿನೇ ಹೇಳ್ತಾ ಇದ್ದೀರಲ್ಲ, ನನಗೆ ಬಹಳ ಸಂತೋಷ. ಕೂತ್ಕೊಳ್ಳಿ. ನಾನು ನಿಮ್ಮನ್ನೆಲ್ಲ ಕರೆಸಬೇಕು ಅಂತ ಇದ್ದೆ, ನೀವೇ ಬಂದಿದ್ದು ಬಹಳ ಸಂತೋಷ ನನಗೆ. ಕೇಶವ, ನಿಮ್ ದೊಡ್ಡ ಮಾವ ನಾಗವೇಣಿನ ಕರ್ಕೊಂಡ್ ಬಂದಿದ್ದ. ನಿನಗೆ ಅವನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅವನ ಆಸೆ. ಏನಪ್ಪ ನಿನ್ನ ಇಷ್ಟ ಇದಕ್ಕೆ? ನೀವು ಹೇಗೆ ಹೇಳ್ತೀರಿ ಹಾಗೆ ಮಾವ. ಅವರವರ ಅಭಿಪ್ರಾಯ ಬೇಡ, ಮುಚ್ಚು ಮರೆಯಲ್ದೆ ನಿನ್ನ ಅಭಿಪ್ರಾಯ ತಿಳಿಸು. ನಾನು ಅವಳನ್ನು ನೋಡಿದ್ದೀನಿ, ಲಕ್ಷಣವಾಗಿದ್ದಾಳೆ, ಮದುವೆ ಮಾಡ್ಕೋತೀನಿ. ಯಾಕೆ ನಾವು ಸುಮ್ಮನಿದ್ದೀರಿ? ನಿಮಗೆ ಸಮಾಧಾನ ಇಲ್ವೇನು? ನಮ್ ಸಮಾಧಾನ ಹಾಗಿಲ್ಲಪ್ಪ. ಈ ವಿಷಯದಲ್ಲಿ ಸ್ವಲ್ಪ ನಿಧಾನವಾಗಿ ಆಳವಾಗಿ ಯೋಚಿಸಿ ತೀರ್ಮಾನಿಸಪ್ಪ. ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಮಾವ. ಅವರಿಗೆ ಕಾಗದ ಬರುತ್ತಿರಿಸು. ಕೇಶವ, ನಿಮ್ ಮಾವ ಹೇಳ್ತನ್ನ ಸ್ವಲ್ಪ ಮನಸ್ಸಿಗೆ ಹಾಕೊಂಡು ಯೋಚನೆ ಮಾಡಿ ತೀರ್ಮಾನಿಸ್ಬಾ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆಯಮ್ಮ? ಓದಿದಾಳೆ, ಮೇಲಾಗಿ ನಿಮ್ಮ ಅಣ್ಣನ ಮಗಳು. ಸರಿಯಪ್ಪ, ಕಾಗದ ಬಂದು ತಿಳಿಸ್ತೀನಿ. ಉತ್ತರ ಬಂದ ಮೇಲೆ 3 ಮದುವೆಗಳನ್ನು ಒಟ್ಟಿಗೆ ಮಾಡ್ಬಿಡ. 3 ಮದುವೆ ಅದ್ ಮಾವ? ಕೇಶವ, ನಾಗವೇಣಿ, ನೀನು ಮತ್ತು ಡಾಕ್ಟರ್ ಮಗಳು ನಂದಿನಿ, ನಮ್ಮ ಶ್ರೀಧರ. 1 ನಿಮಿಷ ಬಾಯ್. ಶ್ರೀಧರ, ನಂದೊಂದು ಪ್ರಪೋಸಲ್ ಇದೆ. ನಮ್ಮ ಸರಸ್ವತಿನ ನೀನು ಕೊಟ್ಟು ಮದುವೆ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಯೋಚಿಸಿದ್ದೀವಿ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಸರ್, ನನ್ಗೇನ್ ಗತಿ ಇದೆ ಸರ್ ಮದುವೆ ಮಾಡ್ಕೊಳ್ಳೋದಕ್ಕೆ? ನಾನು ಬಡವ ಸರ್. ಬಡತನ ಸಿರಿತನ ಮನುಷ್ಯನಿಗೆ ಶಾಶ್ವತವಲ್ಲ ಶ್ರೀಧರ. ಶ್ರೀಮಂತರು ಯಾರು? ಒಳ್ಳೆ ಗುಣ ಇರೋರೆಲ್ಲ ಶ್ರೀಮಂತರೇ. ಆ ಸದ್ಗುಣ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ಈ ಮದುವೆ ವಿಷಯದಲ್ಲಿ ನಿನ್ನ ಇಷ್ಟ ಏನು? ಮುಚ್ಚು ಮರೆ ದಾಕ್ಷಿಣ್ಯಗಳಿಗೆ ಸಿಕ್ಕಿ ವಂಚನೆ ಮಾಡ್ಕೋಬೇಡ. ಆತ್ಮ ಸಾಕ್ಷಿಯಾಗಿ ಹೇಳು, ನಿನಗಿಷ್ಟ ಉಂಟು ಅಥವಾ ಇಲ್ಲ ಅನ್ನೋದು. ಏನ್ ಸರ್ ಈ ರೀತಿ ಕೇಳ್ತಿದ್ದೀರಿ? ನೀವು ಕಾಲ್ನಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ನಡೆಸ್ಕೊಡೋದು ನನ್ನ ಕರ್ತವ್ಯ. ಇದು ನನ್ನ ಪುಣ್ಯ ಅಂತ ತಿಳ್ಕೊತೀನಿ ಸರ್. ತುಂಬಾ ಸಂತೋಷ ಶ್ರೀಧರ. ಜಿ ಪಿಕ್ಚರ್ ಹಿಟ್ ದಿನದ ಫೀಲಿಂಗ್.